ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 60.47% ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದ 6,15,000 ವಿದ್ಯಾರ್ಥಿಗಳ ಪೈಕಿ 3,71,116 ಮಂದಿ ಉತ್ತೀರ್ಣರಾಗಿದ್ದಾರೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು 86.04% ಫಲಿತಾಂಶ ಬಂದಿದೆ. ಅದರ ಜೊತೆಗೆ ಉಡುಪಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದು 85.57%. ಹಾಗೆಯೇ ಕೊಡಗು ಮೂರನೇ ಸ್ಥಾನದಲ್ಲಿದೆ. 75.87% ಫಲಿತಾಂಶವನ್ನ ಪಡ್ಕೊಂಡಿದೆ. ಹಾಗೆಯೇ ಬೀದರ್ ಕೊನೆಯ ಸ್ಥಾನದಲ್ಲಿದ್ದು 44.95% ಫಲಿತಾಂಶ ಬಂದಿದೆ. ಹಾಗೆಯೇ ಕಲಾ ವಿಭಾಗದಲ್ಲಿ 51.25% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ 70.08% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 62.19% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 36,344 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದು 1,83,788 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, ಹಾಗೆಯೇ 69,914 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು 39,768 ವಿದ್ಯಾರ್ಥಿಗಳು ತೃತೀಯ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಹಾಗೆಯೇ ಜುಲೈ 3ಕ್ಕೆ ಸಪ್ಲಿಮೆಂಟರಿ ಪರೀಕ್ಷೆ ನಡೆಯಲಿದೆ. ಇನ್ನು 45 ಕಾಲೇಜುಗಳಲ್ಲಿ 100% ಫಲಿತಾಂಶ ಬಂದಿದ್ದು, ಆದರೆ 45 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಅದರೊಳಗೆ 60.47 ಟೋಟಲ್ ಇದ್ದಾರೆ ತಮಗೆ ಗೊತ್ತಿದ್ದ ಹಾಗೇನೆ. ಮತ್ತು ಇದರೊಳಗೆ ಬಾಲಕರು ಶೇಕಡಾವಾರದೊಳಗೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ವಸುಧಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಹಾಗೆಯೇ ಮೈಸೂರಿನ ಸದ್ವಿದ್ಯಾ ಕಾಲೇಜಿನ ವಿದ್ಯಾರ್ಥಿನಿಯಾದ ವಸುಧಾ 594 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿಗೆ ಪ್ರಥಮ ಸ್ಥಾನ ಬಂದಿದೆ. ವಿಜಯ ಕಾಲೇಜಿನ ವಿದ್ಯಾರ್ಥಿನಿ ರಮ್ಯಶ್ರೀ 596 ಅಂಕಗಳನ್ನು ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮೈಸೂರಿಗೆ ಮೊದಲ ಸ್ಥಾನ ಸಿಕ್ಕಿದೆ. ಕಲಾ ವಿಭಾಗದಲ್ಲಿ ರಾಯಚೂರಿಗೆ ಮೊದಲ ಸ್ಥಾನ ಹೋಗಿದೆ. ನವಿತ್ 574 ಅಂಕಗಳನ್ನು ಪಡೆದ ವಿದ್ಯಾರ್ಥಿಯಾಗಿದ್ದಾರೆ. ಕಳೆದ 10 ವರ್ಷದಲ್ಲಿ ಪ್ರಥಮವಾಗಿ ಈ ರೀತಿ ಒಂದು ರೀತಿಯ ಸುವ್ಯವಸ್ಥಿತ ರೀತಿಯಲ್ಲಿ ಚುನಾವಣೆಗಳಿದ್ದೂ ಕೂಡ ಯಾವುದೇ ರೀತಿಯ ಗೊಂದಲಗಳಿಂದ ಹಿಂದಿನ ಅವಧಿಗಳಿಗೆ ಅನೇಕ ಘಟನೆಗಳನ್ನು ನೆನೆಸ್ಕೊಂಡ್ರೆ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆಗ್ತಕ್ಕಂಥದ್ದು ಇಂಥವು ಯಾವುದೂ ಕೂಡ ಗೊಂದಲಗಳು ನಡೆದೇನೆ. ಮತ್ತು ಕಳೆದ 10 ವರ್ಷದ ಫಲಿತಾಂಶದಲ್ಲಿ ಸುಮಾರು ಮೊದಲನೇ ಬಾರಿಗೆ ಇವತ್ತು 60 ಇವತ್ತು ನಮಗೆ ಫಲಿತಾಂಶವನ್ನು ಕೊಡ್ತಾ ಇದ್ದಾವೆ. ಮತ್ತು ಒಟ್ಟು 6,16,112 ಜನ ವಿದ್ಯಾರ್ಥಿಗಳು ಇದರೊಳಗೆ ಭಾಗವಹಿಸಿದ್ದಾರೆ, ನೋಂದಾಯಿಸಿರ್ತಕ್ಕಂಥವ್ರು. ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 6,13,700